ಹಲೋ ಪ್ರತಾಪ್ ಅವರೇ, ಹೇಳಿ. ನನ್ನ ಮಗ ಆದಿ ಹೇಗಿದ್ದಾನೆ? ಚೆನ್ನಾಗಿದ್ದಾನಾ? ಹುಷಾರಾಗಿದ್ದಾನಾ? ಅವನು ಆರಾಮವಾಗಿದ್ದಾನೆ, ತೊಂದರೆ ಇಲ್ಲ. ಆದರೆ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಹೇಳ್ದ. ನಾನು ಅದಕ್ಕೆ ಮೀಟ್ ಮಾಡಿಸುವ, ತೊಂದರೆ ಇಲ್ಲ ಅಂತ ಹೇಳಿದ್ದೀನಿ. ಪರವಾಗಿಲ್ಲ ತಾನೆ? ಹೌದಾ? ಆದಿ ನಾನು ಮೀಟ್ ಮಾಡಬೇಕು ಅಂತ ಇದ್ದಾನ. ಎಲ್ಲಿ ಸಿಗ್ತಾನಂತೆ? ಆ ಉತ್ತರಳ್ಳಿ ಹತ್ರ ಬೆಟ್ಟ ಇದೆಯಂತಲ್ಲ, ಅಲ್ಲಿರ್ತೇನೆ ಅಂತ ಹೇಳಿದ್ದಾನೆ. ಸರಿ, ನಾ ಅಲ್ಲಿಗೆ ಬರ್ತೀನಿ. ಪ್ರತಾಪ್ ಅವರೇ, ನಿಮ್ಮಿಂದ ತುಂಬ ಸಹಾಯ ಆಯಿತು. ಥ್ಯಾಂಕ್ ಯು ಸೋ ಮಚ್. ತೊಂದರೆ ಇಲ್ಲ, ನೀವು ಹೋಗಿ ಬನ್ನಿ. ಇಬ್ಬರಿಗೂ ಒಳ್ಳೆಯದಾಗಲಿ. ಬಾಯ್. ಹೋಗಿ ಹೋಗಿ ಶಶಾಂಕ್, ಹೋಗಿ. ಅಪ್ಪ ಮಗ ಇಬ್ಬರು ತಬ್ಬಿಕೊಂಡು ಮುದ್ದಾಡಿ. ಅಪ್ಪ ಮಗ ಇಬ್ರು ನನ್ನ ಹತ್ರ ಹೇಗೆ ಸಿಕ್ಕಾಕೊಂಡಿದ್ದೀರಾ ಅಲ್ವಾ? ಜೀವ ನಮ್ ದೈವ ಕಣೋ ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣೋ ಇವನು. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು. ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ. ಆದಿ, ಆದಿ, ಯಾರನ್ನ ಸಾಯಿಸೊಂದು ಸುಪಾರಿ ಕೊಟ್ಟಿದ್ದು? ಯಾರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದೀರಾ ನೀವು? ಸರ್, ನೀವು ಇವ್ರು ಕೊಡ್ರಿ ಸರ್, ಎತ್ತ ಕಳಿಸಿದ್ದು. ನರಸಿಂಹ, ಆಟೋ ತಿರುಗ್ಸೋ. ಎಲ್ಲಿಗೋ ಆದಿ? ಹೇಳದ್ನ ಕೇಳು. ಆ ಸೂರ್ಯನ್ ಮನೆಗೆ ನಾ ಸಾಯಿಸೋದಕ್ಕಂತ ಹುಡುಗರು ಕಳ್ಸಿದಾನಲ್ಲ, ಅವನಿಗೊಂದು ಗದ್ದಿ ಕಾಣಿಸ್ಬೇಕು ನಾನು. ನಿಂಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ರಕ್ತ ಸೋರ್ತಿದೆ, ಹಾಸ್ಪಿಟ್ಲಿಗೆ ಹೋಗೋಣ, ಸುಮ್ಮನೆ ಇರೋ. ಏ, ಅದೇನಾದ್ರೂ ಸರಿ ಕಣೋ, ಅವನಿಗೊಂದು ಗದ್ದಿ ಕಾಣಿಸಬೇಕು ನಾನು. ಆದಿ, ಹೇಳದ್ನ ಕೇಳು, ಸ್ವಲ್ಪ ಅರ್ಥ ಮಾಡ್ಕೋ. ತಿರುಗ್ಸೋ ಆಟೋನ. ಆದಿ ಪ್ಲೀಸ್, ಬೇಡ ಕಣೋ. ತಿರುಗ್ಸೋ. ಆದಿ, ಏನಾಯ್ತು? ರಕ್ತ ಸುರಿತಾ ಇದೆಯಲ್ಲ, ಬಾ ಫಸ್ಟ್ ಏಡ್ ಮಾಡ್ತೀನಿ ಬಾ. ಎತ್ತರಿ ಕೈನ. ಏನು ಮಾಡೋದೆಲ್ಲ ಮಾಡಿ ಪಾಪ ನಿಮ್ಗೇನು ಗೊತ್ತಿಲ್ಲ ಅಲ್ವಾ? ನಾಟಕ ಮಾಡ್ತೀರಾ?
ನಿಮ್ಮಿನ್ನ ಇಷ್ಟು ದಿನ ಇಲ್ಲಿ ಬಿಟ್ಟಿದ್ದೆ ತಪ್ಪು. ನನ್ನ ಸಾಯಿಸೋದಕ್ಕಂತ ಹುಡುಗನ್ನ ಕಳಿಸ್ತೀರಾ. ಇವತ್ತು ಒಂದ ನೀವಿರ್ಬೇಕು ಇಲ್ಲ ನಾನಿರ್ಬೇಕು. ಏನು ಮಾತಾಡ್ತಿದ್ಯೋ? ನಿನ್ನನ್ನು ಸಾಯಿಸೋದಕ್ಕೆ ಹುಡುಗನ ಕಳ್ಸಿದ್ದೀನ? ನೀನು ತಪ್ಪು ತಿಳ್ಕೊಂಡಿದ್ಯಾ? ನಿನ್ನನ್ನು ಸಾಯಿಸೋದ್ರಿಂದ ನನಗೇನು ಲಾಭ? ಏನ್ ಲಾಭನಾ? ನೀವು ಲಾಭ ಇಲ್ಲದೆ ಏನು ಕೆಲಸ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಚೆನ್ನಾಗಿದ್ದ ಅಮ್ಮ ಮಗನ ಮಂದಿನ ತಂದು ಹಾಕಿದಿರಲ್ಲ, ಇದಕ್ಕಿಂತ ಲಾಭ ಬೇಕಾ? ನಿಮ್ಮನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ತಪ್ಪು ಮಾಡಿರೋದು ನಿನ್ ಗಂಡ. ಆದಿ, ಏನು ಮಾತಾಡ್ತಿದ್ಯಾ, ಏನು ಮಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? 20 ವರ್ಷ ನಿನ್ನ ಸಾಕಿ ಬೆಳೆಸಿದಾರ ಕಣೋರು. ತಂದೆ ಅನ್ನೋದನ್ನು ಮರ್ತು ಅವ್ರ ಕತ್ತಿನ ಪಟ್ಟಿ ಹಿಡಿದು ಮಾತಾಡ್ತಿದ್ಯಲ್ಲ, ಎಷ್ಟೋ ಸೊಕ್ಕು ನಿನಗೆ. ಹೌದು, ನನಗೆ ಸೊಕ್ಕೆ. ಅವ್ರು ನನ್ನ ನೋಡ್ಕೊಂಡಿದ್ದಾರೆ ಅಂತ ಅವ್ರು ಮಾಡಿದಲ್ಲ ಸರಿ ಅನ್ನಕ್ಕಾಗಲ್ಲ ನನ್ನ ಕೈಲಿ. ನನ್ನ ಸಾಯಿಸೋದಕ್ಕಂತ ಹುಡುಗರು ಕಳ್ಸಿದಾರಮ್ಮ. ಅದೆಲ್ಲ ಆದ್ಮೇಲೆ ಸುಮ್ಮನೆ ಇರ್ಬೇಕಾ? ನೋಡು ಹೇಗ್ ಹೊಡ್ತಿದ್ರಂತ, ಕಣ್ಬಿಟ್ಟು ನೋಡು. ಆರ್ತಿ ಅವರೇ, ಖಂಡಿತ ನನಗೆ ಇದೆಲ್ಲ ಹೇಗಾಯ್ತು ಅಂತ ಗೊತ್ತಿಲ್ಲ. ಯಾರ ಹತ್ರನೋ ಗಲಾಟೆ ಮಾಡ್ಕೊಂಡು ಹೀಗೆ ರಕ್ತ ಬರೋಕೆ ಹೊಡ್ಸ್ಕೊಂಡ್ ಬಂದಿದ್ದಾನೆ. ಮೊದಲೇ ಅವನು ಪೊರ್ಕಿ ತಾನೆ? ಹೌದು, ನಾನ್ ಪೊರ್ಕಿನೇ. ಬಾ, ಈ ಪೊರ್ಕಿ ತಾಕತ್ತೇನು ಅಂತ ತೋರಿಸ್ತೀನಿ. ಬೇಕಾದ್ರೆ ನಿನ್ ಮಗನೂ ಕರಿ, ಇಬ್ಬರಿಗೂ ಒಂದು ಗತಿ ಕಾಟ್ಬಿಡ್ತೀನಿ. ಏಯ್, ಬಿಟ್ರೆ ಬಾಯಿ ಬಂದಂಗೆ ಮಾತಾಡ್ತಾನೆ ಇದೆಯೇನೋ? ಬಾರೋ. ಸೂರ್ಯವ್ರೆ, ಪ್ಲೀಸ್ ಸುಮ್ಮನೆ ಇದ್ಬಿಡಿ ಪ್ಲೀಸ್. ಮೊದಲು ಅವನಿಗೆ ಸುಮ್ಮನೆ ಇರಕ್ಕೆ ಹೇಳಿ. ತಂದೆ ಹತ್ರ ಹೇಗೆ ಮಾತಾಡಬೇಕು, ಹೇಗೆ ನಡ್ಕೋಬೇಕು ಅಂತ ತಿಳಿಸ್ಕೊಡಿ. ಅವನಿಗೆ ನಾನು ಹೇಳ್ತೀನಿ, ಮೊದಲು ನೀವು ಒಳಗೆ ಹೋಗಿ. ಅದೇನು ಹೇಳ್ಬೇಕು ನನ್ನ ಎದುರಿಗೆ ಹೇಳಿ. ಸೂರ್ಯವ್ರೆ, ನೀವು ಇಲ್ಲಿದ್ದಷ್ಟು ಮತ್ತೆ ಮಾತಾಡ್ತಾ ನಾನು ಮಾತು ಕೇಳಲ್ಲ. ದಯವಿಟ್ಟು ನೀವು ಒಳಗೆ ಹೋಗಿ ಪ್ಲೀಸ್. ಆದಿ, ಯಾಕೋ ಹೀಗೆಲ್ಲ ಮಾಡ್ತಾ ಇದೀಯಾ? ನಿಂಗೆ ತಲೆ ಕೆಟ್ಟಿದ್ಯಾ? ಸೂರ್ಯವ್ರು ಯಾಕೋ ನಿನ್ನ ಹೊಡಿಸ್ತಾರೆ? ಅವ್ರದ್ದು ಎಂತ ಮನಸ್ಸು ಅಂತ ನಿಂಗೆ ಗೊತ್ತಿಲ್ವಾ? ಯಾಕೆ ಅವ್ರ ಮೇಲೆ ಸುಮ್ಮನೆ ಬ್ಲೇಮ್ ಮಾಡ್ತಾ ಇದೀಯಾ ನೀನು? ಅಮ್ಮ, ಅವರು ನಿನ್ ಗಂಡ ಅನ್ನೋ ಮಾತ್ರಕ್ಕೆ ಅವ್ರ ಪರ ವಹಿಸ್ಕೊಂಡು ಮಾತಾಡ್ಬೇಡ ನೀನು. ನೋಡಮ್ಮ ಹೇಗ್ ಹೊಡೆದಿದ್ದಾರೆ ಅಂತ. ಒಂಚೂರು ಹೆಚ್ಚು ಕಮ್ಮಿ ಆಗಿದ್ರು ಇವತ್ತು ನಿನ್ ಮಗ ನಿನ್ ಮುಂದೆ ನಿಲ್ತಿರ್ಲಿಲ್ಲ. ಅದೇ ಸಾಯೋ ಮಾತಾಡ್ಬೇಡ ಕಣು, ನನ್ನ ಕೈ ಸಹಿಸ್ಕೊಳಕ್ಕಾಗಲ್ಲ. ಯಾಕೆ ಈ ರೀತಿ ಹುಚ್ಚುಚ್ಚಾಗಿ ಬುದ್ಧಿ ಇಲ್ದಿದಾರ ಥರ ಮಾತಾಡ್ತಾ ಇದೆಯಾ? ಅವ್ರು ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಗೊತ್ತಾ? ನಿನ್ನ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾರೆ ಕಣು. ತುಂಬ ನೋವಾಗ್ತಾ ಇದೆಯಾ? ಬಾರ, ಔಷಧಿ ಹಚ್ತೀನಿ. ಬೇಕಾಗಿಲ್ಲಮ್ಮ. ನೀನ್ ನಿನ್ ಗಂಡನ ಮಾತು ಕೇಳ್ಕೊಂಡು ನನ್ನ ವಿರುದ್ಧನೇ ಎಲೆಕ್ಷನ್ ನಿಲ್ಲೋದು ಅಲ್ಲದೆ ಆ ಲೋಪ ರಂಜಿತ್ ಜೊತೆ ಸಂಪರ್ಕ ಇಟ್ಕೊಂಡಿದ್ಯಾ. ಅಂದ್ರೆ ನಿನಗೆ ನನಗಿಂತ ಲೋಪ ರಂಜಿತೆ ಹೆಚ್ಚಾದ್ನಾ? ನೀನ್ ನಿನ್ ಗಂಡನ ಜೊತೆ ಸೇರ್ಕೊಂಡು ಆ ರಂಜಿತ್ನ ನನ್ನ ಮೇಲೆ ಎತ್ಕಟ್ಟಿದ್ಯಾ. ನೋಡ್ತಾರಮ್ಮ, ಆ ಕತ್ತೆ ಬಡವನ ಬೀದಿಲಿ ಹೇಗೆ ದಟ್ಟಸ್ಕೊಂಡು ಹೊಡಿತೀನಿ ಅಂತ. ಆದಿ, ಆದಿ, ನೀನ್ ತಪ್ಪು ತಿಳ್ಕೊಂಡಿದ್ಯಾ ಕಣೋ. ಆದಿ, ನನ್ನ ಮಾತು ಕೇಳು. ಆದಿ, ಆದಿ ರಂಜಿತ್ ಹೆಸರು ಯಾಕೆ ಹೇಳ್ತಿದ್ದ? ಅವ್ರಿಗೂ ನಿಮ್ಗೆ ಏನಾದರೂ ಕಾಂಟ್ಯಾಕ್ಟ್ ಇದೆಯಾ? ರಂಜಿತ್ ಮನೆಗೆ ಬಂದಿದ್ರಾ? ಅವ್ನು ಯಾಕೆ ಹಾಗೆ ಹೇಳ್ದೆ ಅಂತ ನನಗೆ ಗೊತ್ತಿಲ್ಲ ಸೂರ್ಯರೇ. ಆದರೆ ಈಗ ನನ್ನ ಮನಸ್ಸಲ್ಲಿರೋದು ಆದಿತ್ಯ ರಂಜಿತ್ ವಿಷಯ ಮಾತಾಡೋದನ್ನೇ ಅನ್ನೋದಕ್ಕಿಂತ ಅವನ ಮೇಲೆ ಯಾರು ಅಟ್ಯಾಕ್ ಮಾಡಿಸಿದ್ದು ಅಂತ ಪ್ರಶ್ನೆ ಕಾಡ್ತಾ ಇದೆ ನನಗೆ. ನನಗನ್ನಿಸ್ತಿರೋ ಪ್ರಕಾರ ಆದಿತ್ಯನ ಕೊಲೆ ಮಾಡಿಸೋ ಪ್ರಯತ್ನ ಪಟ್ಟಿದ್ದು ನಿಮ್ಮ ಪಕ್ಷದವರೇ ಅಂತ ಅನ್ನಿಸ್ತಾ ಇದೆ. ಏನು ಮಾತು ಅಂತ ಆಡ್ತಿದ್ದೀರಾ? ಆ ದಿನ ಕೊಲೆ ಮಾಡಿಸೋದ್ರಿಂದ ಅವ್ರಿಗೇನು ಲಾಭ? ಸೂರ್ಯವ್ರೆ,
ರಾಜಕೀಯದಲ್ಲಿರೋ ನಿಮಗೆ ಒಂದು ಕೊಲೆ ಮಾಡಿದರೆ ರಾಜಕೀಯಕ್ಕೆ ಯಾವ ರೀತಿ ಲಾಭ ಆಗುತ್ತೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಅದನ್ನು ನಾನೇ ಹೇಳ್ತೀನಿ. ನಿಮ್ಮ ವಿರೋಧ ಪಕ್ಷದವರು ಆದಿತ್ಯನ ಬೆಳೆಸ್ತಾ ಇದ್ದಾರೆ. ಅದೇ ಕಾರಣಕ್ಕೆ ನಿಮ್ಮ ಪಕ್ಷದವರು ತೊಂದರೆ ಕೊಡ್ತಿರ್ಬೋದು ಅಲ್ವಾ? ಅದು ನನ್ನ ಲೆಕ್ಕಾಚಾರ ಸರಿ ಇದೆ ಅಂತ ನಾನು ಅನ್ಕೋತೀನಿ. ಮೊದಲು ಆದಿಗೆ ಹೊಡೆಸ್ತವ್ರು ಯಾರು ಅನ್ನೋದನ್ನ ತಿಳ್ಕೊತೀನಿ. ಆಮೇಲೆ ನಿಮ್ಮ ಲೆಕ್ಕಾಚಾರ ಸರಿನೋ ತಪ್ಪು ಅಂತ ಗೊತ್ತಾಗುತ್ತೆ. ಬೆಳಗ್ಗೆ ಹೋದ ಚಕ್ರಿ ಇನ್ನೂ ಬಂದಿಲ್ಲ ಕಣೋ. ಹಾಗಾದ್ರೆ ನೀನು ಹೇಳಿದ ಹುಡುಗರು ಅವನು ಕೊಲೆ ಮಾಡ್ಬಿಟ್ಟಿರ್ತಾರಲ್ವಾ? ಏನು ಮಾಡಿದ್ದಾರೆ ಪಿಂಡ? ಎಲ್ಲ ಸರಿ ಆದಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಯಾಕೋ ನೀನ್ ಚಕ್ರಿನ ಮುಗ್ಸೋಕ್ತಾನೆ ಹೇಳಿದ್ದು? ನಾನು ಹೇಳಿದ ಚಕ್ರಿನ ಮುಗ್ಸಕ್ಕೆ, ಆದರೆ ಯಾರೋ ನನ್ನ ಮೊಬೈಲಿಂದ ಆದಿ ಫೋಟೋನ ಅವ್ರಿಗೆ ಫಾರ್ವರ್ಡ್ ಮಾಡಿದ್ದಾರೆ. ಅವರೆಲ್ಲ ಸೇರಿ ಆದಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇನ್ಯಾರು ಮಾಡಿರ್ತಾರೋ? ನೀನೇ ಚಕ್ರಿ ಫೋಟೋ ಬದಲು ಆದಿ ಫೋಟೋ ಕಳ್ಸಿರ್ತೀಯ ಅಷ್ಟೇ. ಇಲ್ಲ ಅತ್ತೆ, ನನ್ನ ಫೋನಿಂದ ನಾನು ಅವ್ರಿಗೆ ಯಾವ ಫೋಟೋನು ಕಳಿಸಿಲ್ಲ. ಇದೆಲ್ಲ ಚಕ್ರಿದೆ ಕಿತಾಪತಿ ಅನ್ಸತ್ತೆ. ಅಲ್ಲ ಕಣೋ, ಚಕ್ರಿಗೆ ಆದಿ ವಿಷಯ ಹೇಗೋ ಗೊತ್ತಿರುತ್ತೆ? ಗೊತ್ತಿರುತ್ತೆ. ಆ ಚಕ್ರಿ ನನ್ನ ಎಲ್ಲ ವಿಷಯನೂ ತಿಳ್ಕೊಂಡೇ ಇಲ್ಲಿ ಬಂದಿದ್ದಾನೆ. ನನ್ನ ಮಗಳು ಜಾಸ್ಮಿನ್, ಅವಳ ಹೆಸರಲ್ಲಿರೋ ಅಕೌಂಟ್ಗಳು, ಅದರಲ್ಲಿರೋ ಹಣ, ನನ್ನ ಬ್ಯಾಕ್ಗ್ರೌಂಡು, ನನ್ನ ಮಗ ಆದಿ, ಅಷ್ಟೆಲ್ಲ ಯಾಕೆ? ನನ್ನ ಮೊಬೈಲ್ ಲಾಕ್ ಕೋಡೇನು ಅಂತನೋ ಅವ್ನು ತಿಳ್ಕೊಂಡಿದ್ದಾನೆ ಅಂದರೆ ಹಾಯ್ ಅಂಕಲ್. ಆರಾಮ? ಚಕ್ರಿ, ನನ್ನ ಮೊಬೈಲಿಂದ ಯಾರಿಗೆ ಯಾರು ಫೋಟೋ ಕಳಿಸಿದ್ದೆ ನೀನು? ಏನು ಅಂಕಲ್, ಏನೇನೋ ಕೇಳ್ತಾ ಇದ್ದೀರಾ? ಅಲ್ಲ ಅಂಕಲ್, ನಿಮ್ಮ ಮೊಬೈಲಲ್ಲೆಲ್ಲೋ ಬಿದ್ದೋಗಿತ್ತು ಅಂತ ತಂದು ಕೊಟ್ಟರೆ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಲ್ಲ ನೀವು. ಇಷ್ಟಕ್ಕೂ ನಾನು ಯಾಕೆ ನಿಮ್ಮ ಮೊಬೈಲಿಂದ ಯಾರ್ದೋ ಫೋಟೋ ಕಳಿಸ್ಲಿ? ಸುಳ್ಳು ಹೇಳಬೇಡ. ನೀನು ನನ್ನ ಮೊಬೈಲಿಂದ ಫೋಟೋ ಕಳಿಸಿರೋದು ನನಗೆ ಗೊತ್ತಿದೆ. ನಿಜ ಹೇಳು, ಇಲ್ಲಾಂದರೆ ಪರಿಣಾಮ ನೆಟ್ಟಿಗಿರಲ್ಲ. ಓ ಅಂಕಲ್, ಕೂಲ್. ಕೋಪ ಮಾಡ್ಕೊಳ್ಳೋಕ್ಕೆ ನನಗೂ ಬರುತ್ತೆ, ಬಟ್ ಏನೂ ಪ್ರಯೋಜನ ಇಲ್ಲ. ಅಲ್ಲ, ಈಗ ನಾನು ನಿಮ್ಮ ಮೊಬೈಲ್ ಬಳಸಿದ್ದೀನಿ ಅಂತ ಯಾರು ಹೇಳಿದ್ರು ನಿಮಗೆ? ಯಾರು ಹೇಳಬೇಕಾಗಿಲ್ಲ, ನನಗೆ ಗೊತ್ತಿದೆ ಇದೆಲ್ಲ ನಿಂದೆ ಕೆಲಸ ಅಂತ. ಹೇಳು, ಯಾರು ನೀನು? ಯಾಕೆ ಇಲ್ಲಿಗೆ ಬಂದಿದ್ಯಾ? ಏನು ನಿನ್ನ ಉದ್ದೇಶ? ನಂಗೆ ನಗು ಬರ್ತಿದೆ ನಿಮ್ಮ ಮಾತು ಕೇಳ್ತಿದ್ರೆ. ಅಲ್ಲ ಅಂಕಲ್, ಜಾಸ್ ನನ್ನನ್ನು ನಿಮ್ಮ ಮನೆಗೆ ಕರ್ಕೊಂಡು ಬಂದಾಗಲೇ ಎಲ್ಲ ಹೇಳಿದಾಳೆ, ನಾನು ಯಾರು, ಅವಳಿಗೆ ನಾನು ಎಷ್ಟು ಹತ್ರದೋನು ಅಂತ. ಇನ್ನೂ ಪ್ರಶ್ನೆಗಳು ಇಟ್ಕೊಂಡಿದ್ದೀರಲ್ಲ ನನ್ನ ಮೇಲೆ. ಹಂಗೂ ಡೌಟ್ ಇದ್ರೆ ಹೇಳಿ, ಜಾಸ್ಗೊಂದು ಕಾಲ್ ಮಾಡಿಕೊಡ್ತೀನಿ. ಏನೇನು ಡೌಟ್ಸ್ ಇದೆಯೋ ಕ್ಲಿಯರ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು. ಚಿದಂಬರಂ ಸರ್, ನಿಮ್ಮನ್ನು ಅರ್ಜೆಂಟಾಗಿ ನಾನು ಮೀಟ್ ಮಾಡಬೇಕು. ಓಕೆ. ರಿಯಲಿ? ಹೌದಾ? ಓಕೆ. ಹಾಂ, ಸರಿ, ಓಕೆ. ನಾನು ಮತ್ತೆ ನಿಮ್ಗೆ ಫೋನ್ ಮಾಡ್ತೀನಿ. ಹಾಂ. ಆರ್ತಿ ಅವರೇ, ಏನು ಸೂರ್ಯರೇ? ಆದಿ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನಮ್ಮ ಪಾರ್ಟಿಯವರು ಅಲ್ವಂತೆ. ನಮ್ಮ ಪಾರ್ಟಿಯವರೇ ಮಾಡಿದ್ದಾರೆ ಅಂತ ಸುಳ್ಳು ಕತೆ ಕಟ್ಟಿ ನನ್ನ ಮೇಲೆ ಆರೋಪ ಬರಲಿ ಅನ್ನೋ ಕಾರಣಕ್ಕೆ ನಮ್ಮ ವಿರೋಧಿಗಳು ಈಗೆಲ್ಲ ಮಾಡಿಸಿದ್ದಾರೆ. ನಿಮ್ಮ ಮಾತು ನಾನು ನಂಬೇಕಾ? ನಂಬೇಕು. ಇದರಲ್ಲಿ ಡ್ಯಾಡಿ ತಪ್ಪಾಗ್ಲಿ, ಅವ್ರ ಪಾರ್ಟಿಯವ್ರು ತಪ್ಪಾಗ್ಲಿ ಇಲ್ಲ ಅಮ್ಮ. ಪೊಲೀಸ್ ಕೆಲಸ ಬಿಟ್ಬಿಟ್ಟು
ಸೂರ್ಯರ ಪಕ್ಷಕ್ಕೆ ಸೇರ್ಕೊಂಡಿದ್ಯಾ? ಈಗದು ಮುಖ್ಯ ಅಲ್ಲ. ನಮ್ಮನೆಗೆ ನುಗ್ಗಿ ಡ್ಯಾಡಿ ಮೇಲೆ ಕೈ ಮಾಡಿದಾನಲ್ಲ, ಇವತ್ತು ಅವನ್ನ ಬಿಡಲ್ಲ. ಅವನೇನು ಮಾಡ್ದ ಅಂತ ಕೂಗಾಡ್ತಾ ಇದ್ಯಾ? ಇನ್ನೇನು ಮಾಡಬೇಕಿತ್ತು? ಮನೆಗೆ ಗಲಾಟೆ ಮಾಡಿಲ್ವಾ? ಅವನ ಮೇಲೆ ಇನ್ನೂ ವ್ಯಾಮೋಹ ಇಟ್ಕೊಂಡಿದ್ದೀರಾ ಅಂದ್ರೆ ನಿಮ್ಮ ಪ್ರಕಾರ ಡ್ಯಾಡಿಗೆ ಏನಾದರೂ ಪರವಾಗಿಲ್ಲ, ಆದಿತ್ಯಂಗೆ ಮಾತ್ರ ಏನೂ ಆಗ್ಬಾರ್ದು. ಆರ್ಯ, ಏನೇನೋ ಮಾತಾಡಬೇಡ. ಸೂರ್ಯ ಅವರೇ ಮಾಡಿಸಿರ್ಬೋದು ಅಂತ ಆದಿತ್ಯ ಕನ್ಫ್ಯೂಸ್ ಮಾಡ್ಕೊಂಡು ಇಲ್ಲಿ ಬಂದು ಗಲಾಟೆ ಮಾಡಿದ್ದಾನೆ. ನಮಗೂ ಕನ್ಫ್ಯೂಸ್ ಆಗಿದೆ ಈ ಕೆಲಸನ ಯಾರು ಮಾಡ್ತಿದ್ದಾರೆ ಅಂತ. ಇನ್ಯಾರು ಮಾಡ್ಸಿರಕ್ಕೆ ಸಾಧ್ಯ? ಅವನ ಪಕ್ಷದವರೇ ಮಾಡ್ತಿರ್ತಾರೆ. ಇದೆಲ್ಲ ಸಿಂಪತಿ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಿರೋ ಸ್ಕೀಮು. ಮೊದಲು ನಿಮ್ಮಿಬ್ಬರ ಮೇಲೆ ಅಟ್ಯಾಕ್ ಮಾಡಿಸೋದು, ನಿಮ್ಮನ್ನ ಮಾತ್ರ ಕಾಪಾಡೋದು, ಡ್ಯಾಡಿನ ಸಿಕ್ಕಾಕ್ಸೋದು, ಆಮೇಲೆ ತನ್ನ ಮೇಲೆ ಅಟ್ಯಾಕ್ ಆಯ್ತು ಅಂತ ಬಂದಿಲ್ ಕೂಗಾಡೋದು. ಅವನ್ ಯಾಕೋ ಹಾಗೆ ಮಾಡ್ತಾನೆ? ಹಾಗೆ ಮಾಡೋದ್ರಿಂದ ಅವನಿಗೇನು ಪ್ರಯೋಜನ? ಪ್ರಯೋಜನ ಇಲ್ಲದೆ ನಿಮ್ಮ ಮಗ ಏನು ಮಾಡಕ್ ಹೋಗಲ್ಲ ಅಮ್ಮ. ಎಲ್ಲಿ ತಾನು ಅಟ್ಯಾಕ್ ಮಾಡಿಸಿ ತನ್ನ ತಲೆ ಮೇಲೆ ಬರುತ್ತೋ ಅಂತ ಹೀಗೆ ಮಾಡ್ತಿದ್ದಾನೆ. ವಿರೋಧ ಪಕ್ಷದ ಜೊತೆ ಸೇರ್ಕೊಂಡು ಸಂಚು ಮಾಡ್ತಿದ್ದಾನೆ. ಉಂಡು ಮನೆಗೆ ಕನ್ನ ಹಾಕ್ತಿದ್ದಾನೆ. ದ್ರೋಹಿ. ಆರ್ಯ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಆದಿತ್ಯ ಅಂತವನಲ್ಲ. ಅವ್ನು ತಪ್ಪು ಮಾಡಿದ್ರೆ ಅಂತ ಬೆರಳು ಮಾಡಿ ತೋರಿಸ್ತಾ ಇದೆಯಲ್ಲ. ಇವತ್ತಿನವರೆಗೂ ಒಂದು ತಪ್ಪಿತಸ್ಥಂತ ನಿನ್ ಕೈಲಿ ನಿರೂಪಿಸೋದಕ್ಕಾಯ್ತಾ? ಒಂದಾದ್ರೂ ಸಾಕ್ಷಿ ಸಿಕ್ಕಿದ್ಯಾ? ಅವ್ನು ಮಾಡದಿರೋ ತಪ್ಪಿಗೆ ತಪ್ಪು ಮಾಡಿದ್ದೇನೆ ಅಂತ ಹೇಳಿನೇ ಇವತ್ತು ಅವನಿಂಥ ಪರಿಸ್ಥಿತಿಗೆ ಬಂದಿರೋದು. ಅವನು ಕೋಪಿಷ್ಟ ನಿಜ, ಆದ್ರೆ ಅವನಿಗೊಂದು ಒಳ್ಳೆ ಮನಸ್ಸಿದೆ ಕಣೋ. ನಮಗೆ ಈ ಮನೆಗೆ ಒಳ್ಳೇದು ಮಾಡ್ಬೇಕನ್ನೋ ಹಂಬಲ ಇದೆ ಅವನಿಗೆ. ಆದರೆ ನಾವುಗಳದನ್ನ ಯಾವುದೂ ಅರ್ಥ ಮಾಡ್ಕೊಳ್ದೆ ಅವನನ್ನ ದ್ವೇಷ ಮಾಡಿದ್ವಿ, ಮನೆಯಿಂದ ಹೊರಗಡೆ ಹಾಕಿದ್ವಿ, ಅಪರಾಧಿಯನ್ನು ಪಟ್ಟ ಕಟ್ಟಿದ್ವಿ. ಅದಕ್ಕೆ ಇವತ್ತಿಗೂ ನಿನ್ನನ್ನಾಗ್ಲಿ ನನ್ನನ್ನಾಗ್ಲಿ ಸೂರ್ಯ ಅವ್ರನ್ನ ನೋಡಿದ್ರೆ ಕೆಂಡ ಕಾರ್ತಾನೆ. ಸುಮ್ಮನೆ ಅವನ ಪರ ವಹಿಸ್ಕೊಂಡು ಮಾತಾಡ್ಬೇಡಿ ಅಮ್ಮ. ಅವನೊಬ್ಬ ಸರಿಯಾಗಿದ್ದಿದ್ರೆ ಸಾಕಿತ್ತು, ಮನೆ ನೆಮ್ಮದಿಯಾಗಿರ್ತಿತ್ತು. ನಮ್ಮ ಅಕ್ಕ ಸಾಕ್ಷಿನೂ ಕಳ್ಕೊಳ್ತಿರ್ಲಿಲ್ಲ. ಸಾಕ್ಷಿ ಸಾವಿಗೆ ಆದಿತ್ಯ ಕಾರಣ ಅಲ್ಲ ಅಂತ ಕೋರ್ಟ್ ತೀರ್ಪು ಕೊಟ್ಟಿದ್ದೆ ತಾನೆ? ಕೋರ್ಟ್ ತೀರ್ಪು ಕೊಟ್ಟಿದೆ ನಿಜ, ಆದ್ರೆ ಆದಿತ್ಯ ಸುಳ್ಳು ಸಾಕ್ಷಿನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದು ಅದು ನಾನು ನಂಬಲ್ಲ. ನೀ ನಂಬ್ದಿದ್ರೇನೋ, ನಾನು ನಂಬ್ತೀನಿ. ಯಾಕೆಂದ್ರೆ ಆದಿತ್ಯ ನನ್ನ ಹೊಟ್ಟೆಲ್ ಹುಟ್ಟಿದ ಮಗ. ಅವನಿಗೆ ಸಾಕ್ಷಿ ಅಂದ್ರೆ ಪ್ರಾಣ. ಅವನು ಸಾಕ್ಷಿಯನ್ನು ಕೊಲೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಕಣೋ. ಈಗಲೂ ಹೇಳ್ತೀನಿ, ನನ್ನ ಮಗ ಅಪರಂಜಿ. ಸರಿ, ನಿಮ್ಮ ಮಗ ನಿಮಗೆ ಅಪರಂಜಿನೇ. ಆದ್ರೆ ನನ್ನ ತಂದೆ ಮೇಲೆ ಅಟ್ಯಾಕ್ ಮಾಡಿದ್ನಲ್ಲ, ಅವನಿಗೆ ಬುದ್ಧಿ ಕಲ್ಸಿ ಬರ್ತೀನಿ. ಅಧಿಕಾರ ಇದೆ ಅಂತೇಳಿ ಆದಿತ್ಯನ ಮೇಲೆ ಕೈ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಆರ್ಯ. ಈಗ ನಾನು ಹೋಗ್ತಿರೋದು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಲ್ಲ, ಒಬ್ಬ ತಂದೆಗೆ ಮಗನಾಗಿ. ಹೋಗ್ಬೇಡ ಆರ್ಯ. ಆದಿ ಮೇಲೆ ಒಂದು ಪೆಟ್ಟು ಬಿದ್ರು ನಾನು ಸಹಿಸಲ್ಲ. ನನಗೇನಾದ್ರೂ ಪರವಾಗಿಲ್ಲಮ್ಮ, ಆದ್ರೆ ರಾಸ್ಕಲ್ಗೆ ಬುದ್ಧಿ ಕಲ್ಸಿನೇ ನಾನು ಬರೋದು. ಒಂದು ನಾನಿರ್ಬೇಕು, ಇಲ್ಲ ಅವನಿರ್ಬೇಕು. ಆರ್ಯ, ಆಂಟಿ, ತಪ್ಪು ಮಾಡಿರೋದು ನೀವು, ನಿಮ್ಮ ಮಗ ಆದಿತ್ಯ ಅವರು. ಇವ್ರನ್ನ ಯಾಕೆ ಹೊಡಿತಾ ಇದ್ದೀರಾ? ಯಾಕೆಂದ್ರೆ ಅವನು ನನ್ನ ಮಗ. ಅವನಿಗೆ ಹೊಡಿತೀನಿ, ಬಡಿತೀನಿ, ಕೊಂದು ಹಾಕ್ತೀನಿ. ಅದನ್ನೆಲ್ಲ ಕೇಳಕ್ ನೀನ್ಯಾರು? ನನಗೆ ಹುಚ್ಚಿಡ್ದಂಗೆ ಆಗ್ತಾಯಿದೆ ಚಿದಂಬರಂ ಅವರೇ. ನಾನು ಏನು ಪ್ಲ್ಯಾನ್ ಮಾಡಿದ್ರು ಅವನಿಗೆ ಹೇಗೆ ಗೊತ್ತಾಗುತ್ತೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಮಾಯಾವಿ ವಿದ್ಯೆ ಏನಾದರೂ ಕಲ್ತಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಟೆನ್ಷನ್ ಮಾಡ್ಕೋಬೇಡಿ ಶಶಾಂಕ್ ಅವರೇ. ಒಂದು ಪ್ಲ್ಯಾನು ಫ್ಲಾಪ್ ಆದ ಮಾತ್ರಕ್ಕೆ ಅವನೇನು ಕಿಂಗ್ ಅಲ್ಲ. ಅದು ಹಾಗಲ್ಲ, ಮನೇಲಿರೋಕ್ಕೆ ಭಯ ಆಗತ್ತೆ. ಅವನು ನೋಡೋ ನೋಟ ನೋಡಿದ್ರೆ ಗಾಬರಿ ಆಗತ್ತೆ. ನಾನೊಂದು ಉಸಿರು ಬಿಟ್ಟರೆ ಸಾಕು, ಸೀಳ್ ನಾಯಿ ಥರ ವಾಸನೆ ಹಿಡ್ಕೊಂಡು ಬಂದು ಮಾತುಗೆಳೆದು ಬಾಯಿ ಬಿಡಿಸಿ ಎಲ್ಲ ಸಿಕ್ಕಾಕಿಸ್ಬಿಡ್ತಾನೆ. ಮತ್ತೆ ನೀವು ಅದೇ ತಪ್ಪು ಮಾಡ್ತಿದ್ದೀರಾ. ಅವನು ಯಾವಾಗಲೂ ಮನೇಲೇ ಇರ್ತಾನೆ ಅಂತ ಗೊತ್ತಿದ್ದು
ಯಾಕೆಲ್ಲ ವಿಷಯಗಳನ್ನೂ ಬಾಯಿ ಬಿಟ್ಟು ಮಾತಾಡೋದಕ್ಕೆ ಹೋಗ್ತೀರಾ? ಇಲ್ಲ ಚಿದಂಬರಂ ಅವರೇ, ನಾವು ಮನೆಯಲ್ಲಿ ಏನೂ ಮಾತಾಡ್ಕೋತಾ ಇಲ್ಲ. ನಾವೇನೇ ಪ್ಲ್ಯಾನ್ ಮಾಡಿದ್ರು ಅವನು ಇಲ್ಲದೇ ಇದ್ದಾಗಲೇ ಮಾತಾಡ್ಕೊಳ್ಳೋದು. ಆದರೂ ಅವನಿಗೆ ಹೇಗೆ ಗೊತ್ತಾಗ್ತಾ ಇದೆ ಅನ್ನೋದೇ ನನಗೆ ಪ್ರಶ್ನೆ. ಅದು ಬಿಡಿ, ನಾವು ಮಾಡಿರೋ ಸುಪಾರಿ ಕಿಲ್ಲರ್ ಪ್ಲ್ಯಾನು ಅವನಿಗೆ ಗೊತ್ತಾಗಿದೆ. ನಿಮ್ಮ ಪ್ಲ್ಯಾನು ಅವನಿಗೆ ಗೊತ್ತಾಗಿದೆ ಅಂದರೆ ಅವನೆಂಥ ಕ್ರಿಮಿನಲ್ ಇರಬೇಕು ಯೋಚನೆ ಮಾಡಿ. ಇದು ಒಪ್ಪೋ ಮಾತು. ನಾವಿಬ್ಬರೂ ಇತ್ತೀಚೆಗೆ ಫ್ರೆಂಡ್ಸ್ ಆಗಿದ್ದೀವಿ. ನಾನು ಕೊಟ್ಟ ಐಡಿಯಾ ಹಾಗೆ ನೀವು ನಡ್ಕೊಂಡಿದ್ದೀರಾ. ಅದು ಅವನಿಗೆ ಗೊತ್ತಾಗಿದೆ ಅಂತಂದರೆ ಯೋಚನೆ ಮಾಡಬೇಕಾದ್ದೆ. ಏನು ಯೋಚನೆ ಮಾಡಿದ್ರು ಅಷ್ಟೆ, ನಮ್ಮ ಸಂಚಿನ ನಮಗೆ ತಿರುಗಿಸಿದ್ದಾನೆ. ಒಟ್ಟಿನಲ್ಲಿ ನಾನು 20 ಲಕ್ಷ ಹಳ್ಳಕ್ಕೆ ಹಿಡಿತಷ್ಟೆ. ಅವನು ಸಾಯಲಿಲ್ಲ, ನನ್ನ ದುಡ್ಡು ಕೈ ಬಿಟ್ಟು ಹೋಯ್ತು.